ಎಷ್ಟು ಬೇಗ ರೆಡಿಯಾಗಿ ಹೊಡ್ತೀನಿ ಅಷ್ಟು ನನಗೆ ಒಳ್ಳೆಯದು. ಯಾಕಂದರೆ ಇವಾಗಲೇ ಸಖತ್ ಲೇಟ್ ಆಗಿಬಿಟ್ಟೈತೆ. ಸೊ ಇವಾಗ ಈಚೆ ಬಂದುಬಿಟ್ಟು ನೋಡ್ತೀನಿ, ಅಲ್ಲಿ ಮನೆಯವ್ರು ಯಾರೋ ಕೆಲಸದವ್ರು ಬಂದಿದ್ದರು. ಸರಿ ಅಂತ ರೆಡಿಯಾಗೋಣಂತ ಹೊರಟೆ. ನೀರು ಕಾಯ್ಸೋಕೆ ಇಟ್ಟಿದ್ದೀನಿ ಸ್ನಾನ ಮಾಡೋಕ್ಕೆ. ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಬೇಗ ಬೇಗ. ಸೊ ಗೈಸ್, ಹಂಗೆ ಹೋಗ್ತಾ ಬೈಕಲ್ಲಿ ನೋಡಿದ್ರೆ ಪೆಟ್ರೋಲ್ ಫುಲ್ಲು ಕಡಿಮೆ ಇತ್ತು. ಹಂಗೆ ಪೆಟ್ರೋಲ್ ಬಂಕ್ ಹತ್ರ ಬಂದು ನಮ್ಮೂರ ಹತ್ರನೇ ಪೆಟ್ರೋಲ್ ಹಾಕ್ಸ್ಕೊಂಡು ಸಿರಾ ಕಡೆ ಹೊರಟೆ. ಗೈಸ್, ಸಿರಾಗೇನ ಬಂದೆ, ಅಲ್ಲ ಸಿರಾ ಬಿಟ್ಟು ಮುಂದೆನೇ ಬಂದೆ. ಈ ರೋಡ್ ನೋಡಿದ್ರೆ ನಿಮಗೆ ಯಾವ ಜಾಗ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನನ್ನ ಗಾಡಿ ನಿಲ್ಲಿಸಿ ಮತ್ತೆ ನಾನು ಸೀದಾ ತುಮಕೂರು ಕಡೆ ಹೊರಟೆ. ಯಾಕೆ ಅಂತ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ, ಹೇಳೋದೇ ನಿಮಗೆ ಗೊತ್ತಾಗುತ್ತೆ. ಸೊ ಗೈಸ್, ಫೈನಲಾಗಿ ತುಮಕೂರಿಗೆ ಬಂದೆ. ಈ ಜಾಗ ನೋಡಿದ್ರೆ ನಿಮಗೆ ಇದು ಯಾವ ಪ್ಲೇಸ್ ಅಂತ ಗೊತ್ತಾಗುತ್ತೆ. ಪಕ್ಕ ಇದು ಎಸ್ ಮಾಲು. ನಾನಿವತ್ತು ಏನಕ್ಕೆ ಬಂದಿರೋದಂದರೆ ಫಿಲಮ್ ನೋಡೋಕ್ಕೆ. ಯಾವುದಂದರೆ ಮೈಕಲ್. ಮೊದಲೇ ನಾನು ಮೈಕಲ್ ಜಾಕ್ಸನ್ ದೊಡ್ಡ ಫ್ಯಾನು. ಫಿಲಮ್ ನೋಡಲಿಲ್ಲ ಅಂದರೆ ಹೆಂಗೆ, ಅದಕ್ಕೆ ಬನ್ನಿ ನಿಮ್ಗೆ ಹೋಗ್ತಾ ಹೋಗ್ತಾ ಎಲ್ಲ ತೋರಿಸ್ತೀನಿ. ಇದ್ರೊಳಗೆ ಹೋಗ್ತಾ ಇದ್ರ ಮೇಲೆ ಹೋಗೋದೇ ಒಂಥರ ಮಜಾ. ನೈಸಾಗಿ ಎತ್ಕೊಂಡು ಹೋಗ್ತಾ ಇರ್ತೈತೆ ಮೇಲೆ. ಸಿಕ್ಸ್ 9 ಹೊಡೆದಿದ್ದಾರೆ. తప్పు 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 తప్పుగా మాట్లాడుతున్నారు. తప్పు తప్పుగా మాట్లాడుతున్నారు. 299 2 2 2 ಹಾಂ. ಸೊ ಗೈಸ್, ಫೈನಲ್ ಆಗಿ ಟಿಕೆಟ್ ಕೌಂಟ್ರಿಗೆ ಬಂದು ಟಿಕೆಟ್ ಏನೋ ತಗೊಂಡಿದ್ದಾಯ್ತು. ಹಂಗೆ ಪೇ ಮಾಡಿಬಿಟ್ಟು ಈ ಕಡೆ ಬಂದೆ. ಇನ್ನೂ 1:45 ಅಂತೆ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡ್ತಿದ್ದೆ. ಪಾಪ ನಂಬರ್ ಹೆಂಗೆ ಕರೆಕ್ಟಾಗಿ ಹೇಳಿದ್ರು ಪಾಪ ತಪ್ಪು ಪಡ್ತಿದ್ರು. ಯಾವ ಗ್ಯಾನ್ದಲ್ಲಿದ್ರೋ ಏನೋ ಗೊತ್ತಿಲ್ಲ.
ಗೈಸ್ ಫೈನಲ್ ಆಗಿ ಶೋ ಸ್ಟಾರ್ಟ್ ಆಗೋಕೆ ಇನ್ನೇನು ಟೈಮ್ ಹತ್ರ ಬಂತು. ಅವ್ರ ಸೆಕ್ಯೂರಿಟಿ ಎಲ್ಲ ಒಳಗಡೆ ಬಿಟ್ಟರು, ಹೋಗ್ತಾ ಇದ್ದೆ. ಮತ್ತು ಈ ಕಡೆ ಬಂದು ಮೈಕಲ್ದು ಥಿಯೇಟ್ರ್ ಸ್ವಲ್ಪ ಆ ಕಡೆ ಇತ್ತು, ನಾನು ಕನ್ಫ್ಯೂಸ್ ಆಗಿಬಿಟ್ಟು ಈ ಕಡೆ ಬಂದಿದ್ದೆ. ಗೈಸ್ ಫೈನಲ್ ಆಗಿ ಥಿಯೇಟರ್ ಒಳಗಡೆ ಬಂದೆ. ಇವಾಗ ಹೋಗಿ ನನ್ನ ಸೀಟ್ನ ಹುಡ್ಕೋಬೇಕು. ಸೀಟ್ನ ಹುಡ್ಕೊಂಡು ಅಲ್ಲೇ ಕೂತ್ಕೊಂಡು ಮೂವಿನ ಎಂಜಾಯ್ ಮಾಡೋ ಟೈಮ್. ಇನ್ನೂ ಶೋ ಏನು ಸ್ಟಾರ್ಟ್ ಆಗಿಲ್ಲ, ಏನೋ ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಇವಾಗ ನನ್ನ ಸೀಟ್ನ ಹುಡುಕೋ ಟೈಮ್. ಹಂಗೆ ಮೇಲೆ ಹೋದೆ. ಫುಲ್ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರೆ ಫುಲ್ ಬ್ಲ್ಯಾಕ್ ಇತ್ತು. ಗೈಸ್ ಮೂವಿ ಏನೋ ಮುಗೀತು. ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ ಫುಲ್ಲು ಜನ ಸಾಗರ ತುಂಬೋಗ್ಬಿಟ್ಟಿತ್ತು. ಜನ ಯಾರೂ ಇರಲಿಲ್ಲ, ಫುಲ್ಲು ಜನನೇ ಇರಲಿಲ್ಲ ಗುರು. ಎಲ್ಲ ಒಂದು 20-25 ಜನ ಇದ್ರು ಅಷ್ಟೇ. ಸೊ ಗೈಸ್ ಮೂವಿ ಮುಗಿಸ್ಕೊಂಡು ಆಚೆ ಬಂದೆ. ಇವಾಗ ನಮ್ಮೂರ ಕಡೆ ಹೋಗೋ ಟೈಮ್. ಸೊ ತುಮಕೂರು ಹೈವೇಲೆ ನಮ್ಮೂರ ಕಡೆ ಬಂದೆ. ಮೂವಿ ಏನೋ ಚೆನ್ನಾಗಿತ್ತು, ಬಟ್ ಅದರದ್ದೇನು ಇನ್ನೂ ಮೂವಿ ಇನ್ನೂ ಇದೆ, ಅದು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಗೈಸ್ ಫೈನಲಾಗಿ ಮನೆಗೆ ಬಂದೆ. ಮೂವಿ ಮಾತ್ರ ಸಖತ್ತಾಗಿತ್ತು.
ಮನೆಗೆ ಬಂದಾದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡೆ, ಯಾಕಂದರೆ ಅಲ್ಲಿ ಹೋಗಿ ಬಂದು ಫುಲ್ಲು ನನಗೆ ಸ್ಟ್ರೆಸ್ ಆಗೋಗ್ಬಿಟ್ಟಿತ್ತು. ಮನೆಗೆ ಬಂದಾದಮೇಲೆ ನಾವು ಅಪ್ಪ ನೋಡಿದ್ರೆ ಕಾಲಮ್ ಬಾಕ್ಸ್ ತೊಂಬರಂಬ ಅಂತ ಹೊಸ್ಲುಗಟ್ಟೆ ಕರ್ಕೊಂಡು ಹೋಗ್ತಿದ್ರು. ನನಗೆ ನೋಡಿದ್ರೆ ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿತ್ತು. ಸರಿ ಅಂತ ನಾನು ಹೋದೆ ಕಾಲಮ್ ಬಾಕ್ಸ್ ತರೋಕ್ಕೆ. ಗಾಡೀಲಿ ನಾನೇ ನೋಡಿಸ್ತಿರ್ಲಿಲ್ಲ, ಹಿಂದೆ ಕುಂತಿದ್ದೆ ನಾನು. ಸೊ ಗೈಸ್, ನಿಮಗೆ ಈ ವಿಡಿಯೋ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಅನ್ನಲ್ಲ, ಇದು ಮೈಕಲ್ದು ಪಾರ್ಟ್ 1 ಅಷ್ಟೇ, ಪಾರ್ಟ್ 2 ಬೇರೆ ಐತೆ. ಈ ಪಾರ್ಟ್ 1ಅಲ್ಲಿ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗೈತೆ. ಸೊ ಅವ್ರ ಅಪ್ಪ ಅವ್ರನ್ನ ಚಿಕ್ಕ ವಯಸ್ಸಿಂದ ಸ್ಟ್ರಿಕ್ಟಾಗಿ ಬೆಳೆಸೋದಾಗಿರ್ಬೋದು ದೊಡ್ಡವರಾಗೋವರೆಗೂ. ಬಿಕಾಸ್ ಅವ್ನು ದೊಡ್ಡವನಾದ್ಮೇಲೆ ಅವನು ಓನ್ ಆಲ್ಬಮ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದು ಬಯೋಪಿಕ್ಕು ಪಾರ್ಟ್ 2 ಬೇರೆ ಐತೆ, ಇದು ಪಾರ್ಟ್ 1 ಅಷ್ಟೇ. ಇದರಲ್ಲೇನು ಅಷ್ಟೊಂದು ಕಂಪ್ಲೀಟಾಗಿ ತೋರಿಸಿಲ್ಲ. ಅವ್ನು ಡ್ಯಾನ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಗೈಸ್, ನಾನು ಮೈಕಲ್ ಜಾಕ್ಸನ್ ಹ್ಯೂಜ್ ಫ್ಯಾನು, ಅದಕ್ಕೆ ಈ ವಿಡಿಯೋನ ಮಾಡಿದ್ದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲ.